ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ಶುಭ ಸಂದೇಶ ಸಂತ ಮತ್ತಾಯನ ಶುಭ ಸಂದೇಶ 8ನೇ ಅಧ್ಯಾಯ. ಒಂದಷ್ಟು ಇತಿಹಾಸ, ಒಂದಷ್ಟು ಹಿನ್ನೆಲೆ, ಅದರ ಅರ್ಥ, ಕೆಲವೊಂದು ವಿಷಯಗಳನ್ನು ನಾವು ಧ್ಯಾನಿಸುತ್ತಾ ಈ ಒಂದು ಅಧ್ಯಾಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಶತಾಧಿಪತಿ ಅವರು ಯಾರು? ಅವ್ರಿಗೇನು ಕೆಲಸ? ಆಂಗ್ಲ ಭಾಷೆಯಲ್ಲಿ ಸೆಂಚೂರಿಯನ್ ಅಂತ ಹೇಳ್ತಾರೆ. ಸಾಧಾರಣವಾಗಿ ಈ ಪದವನ್ನು ಎಲ್ಲಿ ಬಳಸ್ಕೋತಾರೆ ಅಂತ ಹೇಳಿದ್ರೆ, ರೋಮನ್ ಗವರ್ಮೆಂಟ್. ಬರೀ ಯಾರಲ್ಲೂ ಕೂಡ ಶತಾಧಿಪತಿಗಳು ಇರಲಿಲ್ಲ. ರೋಮನ್ ಗವರ್ಮೆಂಟ್ ಅಂತ ಹೇಳಿದ್ರೆ ಅವರ ಕೈ ಕೆಳಗೆ ಸುಮಾರು ಸೈನಿಕರು ಕೆಲಸ ಮಾಡ್ತಿದ್ರು. ಇದು ವಿಷಯ. ಅಲ್ಲಿ ಯಾತಕ್ಕಾಗಿ ಶತಾಧಿಪತಿಗಳು ಅವರ ನಾಡನ್ನು ಬಿಟ್ಟು ಇಸ್ರಾಯೇಲ್ ನಾಡಿನಲ್ಲಿ ವಾಸವಾದರು? ಇದು ಒಂದು ಪ್ರಶ್ನೆ. ಎರಡು ಕಾರಣಗಳಿವೆ. ಒಂದೇನಂತ ಹೇಳಿದ್ರೆ, ರೋಮ್ ಚಕ್ರವರ್ತಿಯ ಆಡಳಿತದ ಅಡಿಯಲ್ಲಿ ಬಂದಂತಹ ದೇಶಗಳಲ್ಲಿ ಅವರುಗಳು ಏನು ಮಾಡ್ತಿದ್ರು? ಗವರ್ನರ್, ಸೆಂಚೂರಿಯನ್, ಈ ಥರ ಬೇರೆ ಬೇರೆ ಅಧಿಕಾರಿಗಳನ್ನು ಹಾಕುತ್ತಾ ಅಲ್ಲಿ ಆಡಳಿತ ಮಾಡುವುದು ಮಾತ್ರವಲ್ಲದೆ ಜನರನ್ನು ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಇಲ್ಲ ಅಂತ ಹೇಳಿದ್ರೆ ಗೊಂದಲಗಳಾಗೋದು. ಆದ ಕಾರಣ ಈ ಅಧಿಕಾರಿಗಳು ಆಗಾಗ ಕಾಣಿಸಿಕೊಳ್ಳೋದು ವಾಸ್ತವ. ಈಗ ಇಸ್ರಾಯೇಲ್ ನಾಡಿನಲ್ಲಿ ನಾವು ಜುದೇಯ ಪ್ರಾಂತ್ಯ ಹಾಗೂ ಗಲಿಲೇಯ ಪ್ರಾಂತ್ಯ, ಎರಡು ಪ್ರಾಂತ್ಯಗಳನ್ನು ನಾವು ನೋಡ್ಬೋದು. ಈ ಜುದೇಯ ಪ್ರಾಂತ್ಯ ಎಲ್ಲಿ ಜೆರುಸಲೇಮ್ ಇವೆಲ್ಲ ಬರುತ್ತೆ. ಜೆರುಸಲೇಮ್, ಬೆತ್ಲೆಹೇಮ್, ಅದಾದ ಮೇಲೆ ಅದು ಅಕ್ಕಪಕ್ಕ ಇರುವಂತಹ ಬೆಥಾನಿಯಾ, ಅದಲ್ಲ. ಗಲಿಲೇಯ ಅಂತ ಹೇಳಿದ್ರೆ ಗಲಿಲೇಯ ಸರೋವರ, ಕಪರ್ನಾಮ್, ನಾಜರೇತ್, ಅವುಗಳೆಲ್ಲ ಬರುತ್ತೆ. ಈಗ ಎರಡು ಪ್ರಾಂತ್ಯದಲ್ಲಿ ಬೇರೆ ಬೇರೆ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಮಾಡುತ್ತಿದ್ದರು. ಇವರ ಪ್ರಸನ್ನತೆ ಇತ್ತ ಅಂತ ಹೇಳಿದ್ರೆ ಖಂಡಿತವಾಗಿತ್ತು. ಕೆಲವೊಂದು ಇತಿಹಾಸವನ್ನು ಬರೆದವರು ಸ್ಪಷ್ಟವಾಗಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಕೋಡೆಕ್ಸ್ ಇನ್ಸ್ಕ್ರಿಪ್ಷಿಯೋನೆಮ್ ಲತಿನಾರುಮ್ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಯಾರ್ಯಾರು ಯಾವಾಗ ಆಡಳಿತವನ್ನು ಮಾಡಿದ್ರು ಅಂತ ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ ಪುಬ್ಲಿಯುಸ್ ಬಲೇಸಿಯುಸ್ ಎನ್ನುವವನು ಶತಾಧಿಪತಿಯಾಗಿ ಯೇಸು ಸ್ವಾಮಿ ಜೀವಿಸಿದ ಕಾಲದಲ್ಲಿ ಜುದೇಯ ಪ್ರಾಂತ್ಯದಲ್ಲಿ ವಾಸವಾಗಿದ್ದನು ಎನ್ನುವ ಇತಿಹಾಸ ಇದೆ. ಅದೇ ರೀತಿ ಮಗ್ದಲ, ಇವಾಗ ಮಿಗ್ದಾಲ್ ಅಂತ ಹೇಳ್ತಾರೆ, ಅಂದಿನ ಕಾಲದಲ್ಲಿ ಮಗ್ದಳ ಎಲ್ಲಿದೆ ಅಂತ ಹೇಳಿದ್ರೆ ಈ ಕಪರ್ನಾಹುಮಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ವಿಷಯ. ಅಲ್ಲಿ ಕಂಡಂತಹ ಒಂದು ಫಲಕದಲ್ಲಿ ಇಲ್ಲಿ ಶತಾಧಿಪತಿ ಒಬ್ಬನು ಬದುಕುತ್ತಿದ್ದ, ಆತನು ಈ ಪ್ರಾರ್ಥನಾ ಮಂದಿರಗಳಲ್ಲಿ ಅಷ್ಟೇ ತನ್ನನ್ನು ಅಳವಡಿಸಿಕೊಂಡಿದ್ದ ಎನ್ನುವ ಒಂದು ವಿಷಯ ಕೂಡ ಕಂಡು ಬರುತ್ತಿದೆ. ಅಂತ ಹೇಳಿದ್ರೆ ಈ ಶತಾಧಿಪತಿಗಳು ಹಾಗಿದ್ದರೂ ಅವರು ಈ ಇಸ್ರಾಯೇಲ್ ಜನರೊಂದಿಗೆ ಒಳ್ಳೆಯ ಸಂಬಂಧವನ್ನು ಏರ್ಪಡಿಸಿಕೊಳ್ಳುತ್ತಾ ಇವರು ಜೀವಿಸುತ್ತಿದ್ದರು ಎನ್ನುವ ಇತಿಹಾಸ ನಮಗೆ ಸಿಕ್ಕಿದೆ. ಒಂದು. ಎರಡನೇದಾಗಿ ಅಲ್ಲಿರುವಂತಹ ಆಡಳಿತವನ್ನು ಸಾಧಾರಣವಾಗಿ ಒಂದು ರಾಜರ ಕೈಯಲ್ಲಿ ಕೊಡೋರು. ಹೆರಡ್ ಆಂಟಿಪಾಸ್ ಸತ್ತ ಮೇಲೆ ಅಲ್ಲಿ ಯಾವ ರಾಜರುಗಳನ್ನು ಕೂಡ ಅವರು ಅಪಾಯಿಂಟ್ ಮಾಡಲಿಲ್ಲ. ಬದಲಾಗಿ ಅವರು ಏನು ಮಾಡ್ತಿದ್ರು? ಈ ಶತಾಧಿಪತಿ ಹಾಗೂ ಗವರ್ನರ್ಸ್ ಹಾಕಿ ಆ ಒಂದು ಸ್ಥಳವನ್ನು ಆಡಳಿತ ಮಾಡುತ್ತಿದ್ರು. ದಿಸ್ ಇಸ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ದರ್ ಇಸ್ ಸೆಕೆಂಡ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಏನಂತ ಹೇಳಿದ್ರೆ, ವಿಯಾ ಮಾರಿಸ್. ವಿಯಾ ಅಂತ ಹೇಳಿದ್ರೆ ಹಾದಿ, ದಾರಿ. ಮಾರಿಸ್ ಅಂತ ಹೇಳಿದ್ರೆ ಸಮುದ್ರದ ದಾರಿ. ಅಲ್ಲಿ ಎಲ್ಲಿತ್ತು ಸಮುದ್ರ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಹಾದು ಹೋಗ್ತಿದ್ರು ಅಂತ ಹೇಳಿದ್ರೆ ಇದು ವ್ಯಾಪಾರ ಮಾಡುವಂತಹ ಒಂದು ಹಾದಿ. ಆದ ಕಾರಣ ಜನರ ಬರುವುದು ಹೋಗೋದು, ಜನರು ಅಲ್ಲಿ ವಾಸವಾಗೋದು, ಈ ವಿಷಯಗಳು ಹೆಚ್ಚಾಗ್ತಿತ್ತು. ಆದ ಕಾರಣ ಅಲ್ಲಿಯ ಸ್ಥಳದಲ್ಲಿ ಈ ಮಿಲಿಟರಿ ಗವರ್ಮೆಂಟ್ ಸ್ವಲ್ಪ ಹೆಚ್ಚಾಗೇ ಇತ್ತು. ದಿಸ್ ಇಸ್ ದ ಸೆಕೆಂಡ್ ರೀಸನ್, ಹಿಸ್ಟಾರಿಕಲ್ ರೀಸನ್, ಯಾಕೆ ಶತಾಧಿಪತಿಗಳು ಆ ಒಂದು ಪ್ರಾಂತ್ಯದಲ್ಲಿ ವಾಸವಾಗಿದ್ದರು ಎಂಬುದಾಗಿ. ಈಗ ಪ್ರತ್ಯೇಕವಾಗಿ ಇಂದಿನ ಈ ಅಧ್ಯಾಯದಲ್ಲಿ ಎರಡು ಮುಖ್ಯವಾದ ಅದ್ಭುತವನ್ನು ಸಂತ ಮತ್ತಾಯ ಮಾತನಾಡ್ತಾನೆ. ಒಂದು, ಶತಾಧಿಪತಿ ಕೋರಿದ್ದ ಆ ಪ್ರಾರ್ಥನೆ. ಎರಡನೆಯದು
ಸಂತ ಪೇತ್ರನ ಮನೆಯಲ್ಲಿ ಅವರ ಅತ್ತೆ ಜ್ವರದಿಂದ ಬಿದ್ದಿದ್ರು, ಅವರನ್ನು ಗುಣಪಡಿಸಿದ್ರೆಂಬುದಾಗಿ. ಈ ಎರಡರಲ್ಲಿ ಕೂಡ ಎರಡು ಮುಖ್ಯವಾದ ವಿಷಯಗಳನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ಳಲು ಆಸೆ ಪಡ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶತಾಧಿಪತಿಗೆ ಯೇಸು ಸ್ವಾಮಿಯ ಅರಿವಿತ್ತು. ಯೇಸು ಸ್ವಾಮಿಯ ಅರಿವಿತ್ತು. ಕಾರಣ, ಯೇಸು ಸ್ವಾಮಿಯ ತಂದೆ ತಾಯಿಗಳು ನಾಜರೇತ್ ಊರಿನಲ್ಲಿ ಇದ್ದರೂ ಕೂಡ ಯೇಸು ಸ್ವಾಮಿ ಅಧಿಕವಾಗಿ ತನ್ನ ಜೀವನವನ್ನು ಎಲ್ಲಿ ಕಳೆದ್ರು ಅಂತ ಹೇಳಿದ್ರೆ, ಈ ಗಲಿಲೇಯ ಸರೋವರ ಕಪರ್ನಾಹುಮ್ ಎನ್ನುವ ಆ ಒಂದು ಚಿಕ್ಕ ಗ್ರಾಮ. ಯಾಕೆ ಕಪರ್ನಾಹುಮ್ ಅಂತ ಹೇಳಿದ್ರೆ, ಪೇತ್ರ, ಆತನ ಸಹೋದರ ಅಂದ್ರೇಯ, ಯೌವಾನ, ಯಾಕೋಬ ಅವರ ಸ್ವಂತ ಮನೆಗಳು ಇದ್ದಂತಹ ಸ್ಥಳ. ಇವತ್ತಿಗೂ ಕೂಡ ನೀವು ಹೋದರೆ ಅಲ್ಲಿಯ ಅನೇಕ ವಿಷಯಗಳನ್ನು ನೀವು ಅದರಲ್ಲಿ ನೋಡಬಹುದು. ಕಪರ್ನಾಹುಮಲ್ಲಿ ಅಲ್ಲಿ ಡೋಮೋಸ್ ಎಕ್ಲೇಸಿಯಾ ಎಂಬುದಾಗಿ ಒಂದು ಸ್ಥಳದಲ್ಲಿ ಕೆಲವೊಂದು ಇತಿಹಾಸದ ಫಲಕಗಳನ್ನು ಕಂಡುಹಿಡಿದಿದ್ದಾರೆ. ಅಲ್ಲಿ ಕೆಲವೊಂದು ವಾಕ್ಯಗಳನ್ನು ಬರೆದಿಟ್ಟಿರ್ತಾರೆ. ಅನೇಕ ವಾಕ್ಯಗಳಿವೆ. ಅದರಲ್ಲಿ ಇವತ್ತು ನಮಗೆ ಅರ್ಥ ಮಾಡಿಕೊಳ್ಳಬೇಕಾದಂಥ ಒಂದು ವಾಕ್ಯ, ಪದೇ ಪದೇ ಬಲಿಪೂಜೆಯಲ್ಲಿ ಆಡುವ ಒಂದು ವಾಕ್ಯ ಅಲ್ಲಿ ಕಂಡು ಬರ್ತದೆ. ಅದೇನಂತ ಹೇಳಿದ್ರೆ, ಕ್ರಿಸ್ತೆ ಎಲೈಸೋನ್. ಏನಂಗಂದ್ರೆ, ಕ್ರಿಸ್ತರೇ ದಯೆ ತೋರಿ. ಯಾಕೆ ಅಲ್ಲಿ ಬರೀತಾರೆ ಅಂತ ಹೇಳಿದ್ರೆ, ಅದು ಯಾರಾದರೂ ಹೇಳಿರ್ತಾರೆ ಅಥವಾ ಪ್ರಾರ್ಥನೆಯಾಗಿ ಮಾಡಿರ್ತಾರೆ, ಆದ ಕಾರಣ ಬರೆದಿಟ್ಟಿರ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವೆಲ್ಲವೂ ಕೂಡ ಇತಿಹಾಸ. ಯೇಸು ಸ್ವಾಮಿ ಅಲ್ಲಿ ಬರುವ ಕಾರಣ, ಅನೇಕ ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ಸ್ವಂತ ಮನೆಗೆ ಹೋಗ್ತಿರ್ಲಿಲ್ಲ. ಮತ್ತೆ ಎಲ್ಲಿ ಹೋಗ್ತಿದ್ರು? ಈ ಕಪರ್ನಾಹುಮ್ ಈ ಥರ ಸ್ಥಳಗಳಲ್ಲಿ, ಅಥವಾ ಜೆರುಸಲೇಮ್ ಬರ್ತಿದ್ರು, ಬೆತಾನಿಯಾ ಹೋಗ್ತಿದ್ರು. ಯಾಕೆ ಹೋಗ್ತಿದ್ರು? ಏನಾದ್ರು ತಿನ್ನಬೇಕಲ್ವಾ? ಅವ್ರ ಜೊತೆ ಯಾವಾಗಲೂ ಶಿಷ್ಯರಿರ್ತಿದ್ರು. ತಿನ್ನದೆ ಎಲ್ಲಿರ್ತಾರೆ? ಪ್ರತಿದಿನ ಕಲ್ಲನ್ನು ರೊಟ್ಟಿಯಾಗಿ ಮಾರ್ಪಡಿಸೋಕ್ಕಾಗುತ್ತಾ? ಆಗೋದಿಲ್ಲ. ಸಾಧಾರಣವಾಗಿ ಏನು ಮಾಡ್ತಿದ್ರು? ಸ್ವಂತದವರು, ನೆಂಟರು, ಸ್ನೇಹಿತರು ಇವರ ಮನೆಗಳಿಗೆ ಹೋಗ್ತಿದ್ರು. ಆದ ಕಾರಣ ಯೇಸು ಸ್ವಾಮಿ ಪದೇ ಪದೇ ಮತ್ತೆ ಕಪರ್ನಾಹುಮ್ ಎನ್ನುವ ಆ ಒಂದು ಸ್ಥಳಕ್ಕೆ ಹೋಗ್ತಿದ್ರೆ. ಯಾಕೆಂತ ಹೇಳಿದ್ರೆ, ಪೇತ್ರ, ಅಂದ್ರೇಯ, ಯಾಕೋಬ, ಯೌವಾನ ಎಲ್ಲರ ಮನೆಗಳಿತ್ತು. ಆದ ಕಾರಣ ಅಲ್ಲಿಗೆ ಹೋಗ್ತಿದ್ರು. ದಿಸ್ ಇಸ್ ಬ್ಯಾಕ್ ಗ್ರೌಂಡ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಗಾಸ್ಪಲ್ ಟುಡೇ. ಎರಡನೇದಾಗಿ, ಪ್ರೀತಿಯ ಸಹೋದರ ಸಹೋದರಿ, ಶತಾಧಿಪತಿ ಬರ್ತಾನೆ. ಶತಾಧಿಪತಿಗೆ ಒಂದು ತೊಂದರೆ ಏನಂತ ಹೇಳಿದ್ರೆ, ಮನೆ ನೋಡ್ಕೊಳ್ಬೇಕಾದ ಸೇವಕ ಅವನು ರೋಗ ರುಜಿನದಿಂದ ಬಿದ್ದಿದ್ದಾನೆ. ಈಗ ಆತನ್ನ ಗುಣಪಡಿಸ್ಬೇಕು. ಆತನ ಗುಣ ಹೊಂದಿದ್ರೆ ಹೊರತು ಅವನು ಮನೆ ನೋಡ್ಕೊಳಕ್ಕಾಗಲಿಲ್ಲ. ಅಂದ ಮೇಲೆ ಈತ ಅವನಿಗೋಸ್ಕರ ಪ್ರಾರ್ಥನೆಯನ್ನು ಮುಂದಿಡ್ತಾನೆ. ಅಂದರೆ ಅವನು ಇಲ್ಲ ಅಂತ ಹೇಳಿದ್ರೆ ಅವನ ಮನೆ ಮುಂದಕ್ಕೆ ಹೋಗಲ್ಲ ಅಂತ ಏನೂ ಅಲ್ಲ. ಅವನ ಮೇಲೆ ಪ್ರೀತಿ ಇತ್ತು ಆತನಿಗೆ. ಆದ ಕಾರಣ ಈತ ಗುಣ ಹೊಂದಿದ್ರೆ ಚೆನ್ನಾಗಿರ್ತದೆ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಅವನಿಗೋಸ್ಕರ ಯೇಸು ಸ್ವಾಮಿಯಲ್ಲಿ ಮುಂದಿಡ್ತಾರೆ. ಯಾಕೆ ಆ ಪ್ರಾರ್ಥನೆಯನ್ನು ಯೇಸು ಸ್ವಾಮಿಗೆ ತರ್ತಾರೆ? ಏಕೆಂತ ಹೇಳಿದ್ರೆ, ಒಂದು ಶತಾಧಿಪತಿಯಾಗಿ ಆ ಒಂದು ಸ್ಥಳದಲ್ಲಿ, ಪ್ರದೇಶದಲ್ಲಿ, ಪ್ರಾಂತ್ಯದಲ್ಲಿ ನಡೆಯುವ ಪ್ರತಿಯೊಂದು ವಿಷಯ ಅಂದರೆ ಆ ಒಂದು ಸಮರಿ ಏನಿದೆಯೋ ಆತನ ಕಿವಿಗೆ ತಲುಪ್ತಿತ್ತು. ಯೇಸು ಸ್ವಾಮಿ ಮಾಡಿದಂತಹ ಅದ್ಭುತ ಕೆಲಸ ಕಾರ್ಯಗಳು, ಅವರು ಮಾಡಿದಂತಹ ಉನ್ನತ ಕೆಲಸ ಬೋಧನೆಗಳು ಎಲ್ಲವನ್ನ ಕೂಡ ಅರಿತಿದ್ದಂತಹ ಶತಾಧಿಪತಿ ಏನು ಮಾಡ್ತಾನೆ? ತನ್ನ ಸೇವಕನಿಗೋಸ್ಕರ ಒಂದು ಪ್ರಾರ್ಥನೆಯನ್ನ ಮನದಲ್ಲಿ ಇಟ್ಟುಕೊಂಡು ಯೇಸು ಸ್ವಾಮಿಯನ್ನ ಬಂದು ಸಂಧಿಸ್ತಾನೆ. ಆತ ಕೇಳಿದ್ದು ಒಂದೇ ಒಂದು, ಸ್ವಾಮಿ ನೀವು ನಮ್ಮ ಮನೆಗೆ ಬರಬೇಡಿ, ಒಂದು ಮಾತು ಹೇಳಿ ಸಾಕು, ಒಂದೇ ಒಂದು ಮಾತು ಹೇಳಿ ಸಾಕು. ಯಾಕೆಂತ ಹೇಳಿದ್ರೆ ಆ ಮಾತಿನ ಅರ್ಥ, ಆ ಮಾತಿನಲ್ಲಿರುವ ಅಧಿಕಾರ ಆತನಿಗೆ ಚೆನ್ನಾಗಿ ಗೊತ್ತು. ಅದನ್ನು ಇಂದಿನ ಶುಭ ಸಂದೇಶದಲ್ಲಿ ವಿವರಿಸುತ್ತಾನೆ. ಹೇಳ್ತಾನೆ, ಸ್ವಾಮಿ ನಾನು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡ್ತೀನಿ, ಆದರೆ ನನ್ನ ಅವಧಿಯಲ್ಲಿ ಕೆಲವು ವ್ಯಕ್ತಿಗಳಿರ್ತಾರೆ, ಅವರಿಗೆ ಒಂದು ವಾಕ್ಯ, ಒಂದು ವಾರ್ತೆ ಹೇಳಿದ್ರೆ ಸಾಕು. ನನ್ನ ವಾರ್ತೆಗೆ ಗೌರವ ಇದೆ, ನನ್ನ ವಾರ್ತೆಗೆ ಅಧಿಕಾರ ಇದೆ, ನನ್ನ ವಾರ್ತೆಗೆ ಶಕ್ತಿ ಇದೆ. ಅದನ್ನು ಅವನು ಸ್ಪಷ್ಟವಾಗಿ ತಿಳಿಸ್ತಾನೆ. ಒಬ್ಬನಿಗೆ ಬಾ ಅಂದರೆ ಬರ್ತಾನೆ, ಹೋಗಂದ್ರೆ ಹೋಗ್ತಾನೆ. ಬರೀ ನನ್ನ ಮಾತು, ಅಧಿಕಾರ, ಈ ಅಧಿಕಾರ ನನ್ನಲ್ಲಿದೆ. ಆದರೆ
ಈ ಅಧಿಕಾರಕ್ಕೆ ರೋಗಗಳನ್ನು ಗುಣಪಡಿಸುವ ಶಕ್ತಿ ಇಲ್ಲ. ನನ್ನ ಕೈ ಕೆಳಗೆ ಕೆಲಸ ಮಾಡೋರಿಗೆ ಈ ಒಂದು ಕಮಾಂಡ್ ಐ ಕ್ಯಾನ್ ಗಿವ್, ಬಟ್ ಐ ಕ್ಯಾನ್ ನಾಟ್ ಕಮಾಂಡ್ ದ ಡಿಸೀಸ್, ಐ ಕ್ಯಾನ್ ನಾಟ್ ಕಮಾಂಡ್ ದ ಡೆಡ್, ಐ ಕ್ಯಾನ್ ನಾಟ್ ಕಮಾಂಡ್ ದ ಡೆವಿಲ್. ಆ ಒಂದು ಆಧ್ಯಾತ್ಮಿಕ ಶಕ್ತಿ ಎಲ್ಲಿದೆ? ನಿಮ್ಮಲ್ಲಿದೆ ಸ್ವಾಮಿ. ಯು ಆರ್ ಸಮನ್ ಗ್ರೇಟರ್ ದೆನ್ ಮೀ. ನಾನು ಹೇಳಿದ್ರೆ ಜನ ಕೇಳ್ತಾರೆ, ನನ್ನ ಕೈ ಕೆಳಗೆ ಕೆಲಸ ಮಾಡೋರು ಕೇಳ್ತಾರೆ, ಆದರೆ ನೀವು ಹೇಳಿದ್ರೆ ಇಡೀ ಭೂಲೋಕನ ಕೇಳುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಶುಭ ಸಂದೇಶದಲ್ಲಿ ನೋಡಬಹುದು, ಶಿಷ್ಯರು ಹೇಳ್ತಾರೆ, ಎಂತಹ ಅಧಿಕಾರ ಇವರ ವಾಕ್ಯದಲ್ಲಿ, ಎಂತಹ ಅಧಿಕಾರ. ಫರಿಸಾಯರು ಅಥವಾ ಈ ಧರ್ಮ ಪಂಡಿತರು ಯಾರೂ ಕೂಡ ಇಂತಹ ಮಾತುಗಳನ್ನು ಮಾತಾಡ್ತಾ ಇಲ್ಲ. ಯೇಸು ಸ್ವಾಮಿ ಅಷ್ಟು ಅಧಿಕಾರದಿಂದ ಮಾತಾಡ್ತಾರೆ. ಅವರು ಮಾತಾಡಿದ್ರೆ ಕೇಳಿಸ್ಕೋಬೇಕು ಅನ್ಸುತ್ತೆ. ಯೇಸು ಸ್ವಾಮಿ ಶಿಷ್ಯರು ಹೇಳ್ತಾರೆ, ಯಾರಿವರು ಗಾಳಿಗೂ ಸಮುದ್ರಕ್ಕೂ ಆಜ್ಞೆಯನ್ನು ಕೊಡ್ತಾರಲ್ಲ, ಅವ್ರು ಹೇಳಿದ ತಕ್ಷಣ ಕೇಳುತ್ತಲ್ಲ ಅಂತ, ಅದು ಅಧಿಕಾರ. ಆ ಅಧಿಕಾರ ಏನೆಂಬುದನ್ನು ಈ ಶತಾಧಿಪತಿ ತಿಳಿದಿದ್ದ ಆತ ಯೇಸು ಸ್ವಾಮಿಗೆ ಹೇಳ್ತಾನೆ, ಸ್ವಾಮಿ ನೀವು ಬರೋದು ಬೇಡ, ಒಂದು ವಾರ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಯೋಹಾನ ತುಂಬ ಸುಂದರವಾಗಿ ಬರೀತಾನೆ, ಆದಿಯಲ್ಲಿ ವಾರ್ತೆ, ಆ ವಾರ್ತೆ ಸೃಷ್ಟಿಕರ್ತ. ಆದಿಯಲ್ಲಿ ವಾರ್ತೆ, ಆ ವಾರ್ತೆ ಸೃಷ್ಟಿಕರ್ತ. ಆತನ ಮುಖಾಂತರವೇ ಸರ್ವವೂ ಸೃಷ್ಟಿಸಲಾಯಿತು. He understands the meaning of the word logos. ಬ್ಯೂಟಿಫುಲ್. ಆದ ಕಾರಣ ಆತ ಹೇಳ್ತಾನೆ, ಸ್ವಾಮಿ ನೀವು ವಾರ್ತೆ, ನಿಮ್ಮ ಮುಖಿನ ಸರ್ವವೂ ಸೃಷ್ಟಿಸಲಾಗಿದೆ. ನನ್ನ ಸೇವಕ ಏನು, ಒಂದು ಮಾತು ಹೇಳಿ ಸಾಕು, ಆತನು ಎದ್ದು ಬರ್ತಾನೆ. ಫೇತ್, ಅಂಡರ್ಸ್ಟ್ಯಾಂಡ್. ಎರಡನೇದಾಗಿ ತನ್ನ ಸ್ವಂತ ಜನರ ಬಳಿ ಹೋಗ್ತಾರೆ ಯೇಸು ಸ್ವಾಮಿ. ಸ್ವಂತ ಜನರು ಯಾರು? ಪೇತ್ರ, ಅಂದ್ರೇಯ. ಅವರಿಗೆ ವಾರ್ತೆ ಅಲ್ಲ, ಹೇಳ್ಬೋದಾಗಿತ್ತು ಯೇಸು ಸ್ವಾಮಿ. ಪೇತ್ರನ ಅತ್ತೆನ ನೋಡ್ಬಿಟ್ಟು, ಏನಮ್ಮ ಮಲಗಿದ್ಯಾ, ಎದ್ದೇಳ ಮೇಲೆ ಸಾಕು ಅಂತ ಹೇಳಲಿಲ್ಲ. ಅವರು ಹೇಳಲಿಲ್ಲ. ಆ ತಾಯಿನ ಹೋಗಿ ಮುಟ್ಟಿ ಗುಣಪಡಿಸ್ತಾರೆ. ಯೇಸು ಸ್ವಾಮಿ ಮುಟ್ಟಿದ್ರೂ ಸರಿ, ನಾವು ಯೇಸು ಸ್ವಾಮಿನ ಮುಟ್ಟಿದ್ರೂ ಸರಿ ಗುಣ ಹೊಂದುತ್ತೀವಿ. ಯೇಸು ಸ್ವಾಮಿ ನಡ್ಕೊಂಡು ಹೋಗ್ಬೇಕಾದ್ರೆ ಮಹಿಳೆ ಒಬ್ಳು ಏನು ಹೇಳ್ತಾಳೆ? ನಾನು ಅವರ ಉಡುಪನ್ನ ಮುಟ್ಟಿದ್ರೂ ಸಾಕು ಗುಣ ಹೊಂದುತ್ತೇನೆ. ಓಡೋಗಿ ಮುಟ್ತಾಳೆ. ಯೇಸು ಸ್ವಾಮಿ ಮುಟ್ಟಿದ್ರು, ನಾವು ಯೇಸು ಸ್ವಾಮಿಯನ್ನ ಮುಟ್ಟಿದ್ರು ಕೂಡ ಗುಣ ಹೊಂದುತ್ತೇವೆ. ವಾಟ್ ಅ ಬ್ಯೂಟಿಫುಲ್ ಮೆಸೇಜ್ ಹಿ ಗಿವ್ಸ್. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಆಕೆಯನ್ನ ಮುಟ್ಟಿದ ತಕ್ಷಣ ಆಕೆ ಗುಣ ಹೊಂದಿದಳು. ಕಾರಣ ಅಷ್ಟು ಮಾತ್ರ ಅಲ್ಲ, ಇನ್ನೂ ಇದೆ. ಏನು ಕಾರಣ ಅಂತ ಹೇಳಿದ್ರೆ, ಆಕೆ ಎದ್ದೇಳಬೇಕು, ರೆಡಿ ಮಾಡಬೇಕು, ಇವ್ರಿಗೆ ಊಟ ಉಪಚಾರಗಳನ್ನು ಮಾಡಬೇಕು ಅಲ್ವಾ? ಆ ಅಮ್ಮ ಎದ್ದಿಲ್ಲ ಅಂದರೆ ಇವ್ರಿಗೆ ಊಟ ಇಲ್ಲ ಅಲ್ವಾ? ರಾತ್ರಿ ಊಟ ಇಲ್ಲ, ಹೊಟ್ಟೆ ಹಸಿವಿನಿಂದ ಮಲ್ಕೋಬೇಕು. ಅಂದರೆ ದೇವರ ಕೆಲಸಕ್ಕೆ ಆಕೆ ಬೇಕು, ದೇವರಿಗೆ ಸೇವೆ ಮಾಡೋದಕ್ಕೆ ಆಕೆ ಬೇಕು. ಆದ ಕಾರಣ ಯೇಸು ಸ್ವಾಮಿ ಆಕೆ ಹಾಸಿಗೆ ಬಳಿ ಹೋಗಿ ಅವಳನ್ನು ಮುಟ್ಟಿ ಗುಣಪಡಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಎರಡು ಮುಖ್ಯವಾದ ವಿಷಯಗಳನ್ನು ನಾವು ಅರ್ಥ ಮಾಡ್ಕೋತೀವಿ. ದ ಕಮಾಂಡ್ ಆಫ್ ಜೀಸಸ್ ಕ್ಯಾನ್ ಹೀಲ್ ಯು, ದ ಟಚ್ ಆಫ್ ಜೀಸಸ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಯು. ದ ಕಮಾಂಡ್ ಆಫ್ ಜೀಸಸ್ ಕ್ಯಾನ್ ಹೀಲ್ ಯು, ದ ಟಚ್ ಆಫ್ ಜೀಸಸ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಯು. ನಿಮ್ಮನ್ನು ಬದಲಾಯಿಸುತ್ತೆ. ನಮಗೆ ಬೇಕಾಗಿರೋದು ಏನು? ನಂಬಿಕೆ. ಇವರ ವಾಕ್ಯದಲ್ಲಿ ಅಧಿಕಾರ ಇದೆ. ಸ್ವಾಮಿ ನನ್ನ ಬಳಿ ಮಾತನಾಡಿ, ಗಿವ್ ಮಿ ಅ ವರ್ಡ್ ದಟ್ ಐ ಮೇ ಚೇಂಜ್, ಟ್ರಾನ್ಸ್ಫಾರ್ಮ್. ಸೌಲನಿಗೆ ಒಂದೇ ಒಂದು ಮಾತು, ಸೌಲ ಏನಪ್ಪ ಮಾಡ್ತಾ ಇದೀಯಾ? ಇಡೀ ಜೀವನವನ್ನೇ ಯೇಸು ಸ್ವಾಮಿಗಾಗಿ ಸಮರ್ಪಿಸಿದ. ಯೇಸು ಸ್ವಾಮಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ತಿರಸ್ಕರಿಸಿದಂತಹ, ದ್ವೇಷಿಸಿದಂತಹ ವ್ಯಕ್ತಿ ಜೀವಿಸೋದು ನಾನಲ್ಲ, ನನ್ನಲ್ಲಿ ಯೇಸು ಸ್ವಾಮಿ ಜೀವಿಸ್ತಾರೆ. ಒಂದು ಮಾತು, ಮಾತಿನ ಅರ್ಥ, ಮಾತಿನ ಶಕ್ತಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಬೇಡ್ಕೋಬೇಕಾದ ವಿಷಯ ಅಷ್ಟೇ, ಸ್ವಾಮಿ ನನ್ನೊಂದಿಗೆ ಮಾತನಾಡಿ, ಆ ಒಂದು ಪದ ನನಗೆ ಹೇಳಿ ಅಂತ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಯು ನೋ ವಾಟ್ ಈಸ್ ಯುವರ್ ಇಶ್ಯೂ, ವಾಟ್ ಈಸ್ ಯುವರ್ ಪ್ರಾಬ್ಲಮ್, ವಾಟ್ ಈಸ್ ಯುವರ್ ಸಿಕ್ನೆಸ್.
ಪುಟ್ ಇಟ್ ಅಕ್ರಾಸ್. ದೇವರೇ, ಒಂದು ಮಾತು ನನಗೋಸ್ಕರ ಬೇಡ್ಕೊಳ್ಳಿ. ಶ್ಯೂರ್ಲಿ ವಿಲ್ ಸ್ಪೀಕ್ ಟು ಯು. ಇಫ್ ನೆಸಸರಿ ಯು ವಿಲ್ ಟಚ್ ಯು ಅಂಡ್ ಹೀಲ್ ಯು. ಪ್ರೀತಿಯ ಸಹೋದರ ಸಹೋದರಿ, ಸಮಯ ಎಲ್ಲ ಆಗಿದೆ. ದೇರ್ ಫಾರ್ ಐ ಫಿನಿಶ್. ಓಕೆ, ಈ ಅರ್ಥ ತುಂಬ ಆಳ ಇದೆ. ಸೊ ಇದನ್ನು ಇಟ್ಕೊಳ್ಳಿ. ಸಮ್ಟೈಮ್ಸ್ ಐ ಗಿವ್ ಯು ಅ ಸ್ಟಾರ್ಟಪ್. ಬೈಬಲ್ ಗ್ರಂಥವನ್ನು ನಾವು ಆಳವಾಗಿ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಬಾರಿಗೆ ಸುಮ್ಮನೆ ಓದ್ಬಿಟ್ಟು ಇಟ್ಬಿಡೋದಲ್ಲ. ಗೋ ಲಿಟಲ್ ಡೀಪರ್. ಈಗ ನಾನು ಕೆಲವೊಂದು ವಿಷಯಗಳನ್ನ ನಿಮ್ಮಲ್ಲಿ ಹಂಚ್ಕೋತೀನಿ ಪ್ರತಿ ವಾರ. ಅದು ಯೂಟ್ಯೂಬಲ್ಲೂ ಹಾಕಿರ್ತೀವಿ. ಯಾಕೆ ಅಂತ ಹೇಳಿದ್ರೆ, ಟು ಅಂಡರ್ಸ್ಟ್ಯಾಂಡ್ ದ ಗಾಸ್ಪಲ್ ಮೋರ್ ಡೀಪ್ಲಿ ವಿತ್ ಲಾಟ್ ಆಫ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್. ಅವಾಗ ನಮ್ಮಲ್ಲಿ ಆ ಜ್ಞಾನ ಬೆಳೆಯುತ್ತದೆ, ಆಗ ವಿಶ್ವಾಸನೂ ಬೆಳೀತದೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಜರ್ನಿ ವಿತ್ ದೀಸ್ ಎಲಿಮೆಂಟ್ಸ್ ಆ್ಯಂಡ್ ಕಾಂಟಂಪ್ಲೇಟ್. ಮೇ ಗಾಡ್ ಬ್ಲೆಸ್ ಯು.